ಟಿ.ಎ. ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರೇ ಸ್ಫೂರ್ತಿದಾತರು. ತಮ್ಮ ಕಾರ್ಯಕರ್ತರನ್ನು ತಮ್ಮ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಪ್ರೀತಿಸುವ ಗೌಡರು ಸಾವಿರಾರು ನಾಯಕರನ್ನು ಸೃಷ್ಟಿಸಿದವರು. ಗೌಡರ ಸೇನೆಯ ಈ ವೀರ ಸೇನಾನಿಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿರಲಿ, ಅವ್ರನ್ನ ಕೂಡ ಅವ್ರೇನು ಊಟ ಮಾಡ್ತಾರೆ ಆ ಊಟನೇ ಅವ್ರಿಗೂ ಕೊಡಿಸೋದು. ನಾವು ಜೊತೆಲಿ ಹೋದ್ರೂ ಕೂಡ ಅವ್ರು ಎಲ್ಲಿ ಮನಿಕತ್ತಾರೆ ಅದೇ ಸರಿ ಸಮಾನವಾಗಿ ನಮ್ಮನ್ನು ಮನಸ್ತಾರೆ. ಅವ್ರು ಯಾವತ್ತು ನಾವು ಇದ್ರಲ್ಲಿ ದೊಡ್ಡದ್ರಲ್ಲಿ ಮನಿಕಬೇಕು, ಅವರು ಕಾರ್ಯಕರ್ತರು ಚಿಕ್ಕದ್ರಲ್ಲಿ ಮನಿಕಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ತಮ್ಮಲ್ಲಿ ಇರುವಂಥ ಶಕ್ತಿಗಳನ್ನು, ತಮ್ಮಲ್ಲಿರುವಂಥ ವಿಚಾರವನ್ನು, ತಮ್ಮಲ್ಲಿರುವಂಥ ನಾಡು ನುಡಿಯ ಪ್ರೇಮವನ್ನು ನಮ್ಮಲ್ಲಿ ಯಾವ ಥರ ತುಂಬಿದ್ದಾರೆ ಅಂತಂದ್ರೆ ನಾವು ಒಂದೊಂದು ಸರಿ ವಿಚಾರ ಮಾಡ್ತಾ ಇದ್ದೇವೆ. ಇವತ್ತೇನಾದರೂ ನಾವು ನಾರಾಯಣಗೌಡರ ಕೈಯಲ್ಲಿ ನಾವು ಮುಂಚಿಂದಾನೇ ಇದ್ದಿದ್ದು ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗ್ತಿದ್ದೀವಿ ಅಂತಂದು ನಮ್ಮಲ್ಲಿದ್ದಂಥ ಕನ್ನಡತನಕ್ಕೆ ನೀರಾಕಿ ಗೊಬ್ಬರ ಹಾಕಿ ಪೋಷಿಸಿದಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ನಾರಾಯಣಗೌಡರು. ನಾನೊಬ್ಳು ಶಾಸ್ತ್ರೀಯ ನೃತ್ಯಗಾತಿ, ಭರತನಾಟ್ಯ ಕಲಾವಿದೆ. ಅವರು ನೋಡಿದ ಕೂಡಲೇ ಹಾಗೆ ಹೇಳಿದ್ರು, ನಿಮ್ಮ ಒಂದು ಸಹಕಾರ ನಮ್ಮ ಸಂಘಟನೆಗೆ ಬೇಕು, ನಮ್ಮ ಹೆಣ್ಣು ಮಕ್ಕಳಿಗೆ, ಅದರಲ್ಲಿಯೂ ನಮ್ಮ ಹಳ್ಳಿಗಳಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ತರಬೇತಿಯನ್ನು ಕೊಡಬೇಕು, ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಂಡು ಹೋಗಬೇಕು, ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಎಷ್ಟು ಕಳಕಳಿಯಿಂದ ಅವರು ಅದನ್ನು ತೋರಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಸತ್ತಂತಿರುವರನ್ನು ಬಡಿದೆಚ್ಚರಿಸುವಂತೆ ಹೇಗೆ ಕುವೆಂಪು ಅವರು ಹೇಳಿದಾರೋ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂಘಟನೆಯಲ್ಲಿ ನನ್ನನ್ನು ನಾನು ಭಾಗಿಯಾಗಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೇ ಹೆಮ್ಮೆ ಪಡ್ತೀನಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಬಂದಾಗ ನನಗೆ 13 ವರ್ಷ. ಆವಾಗಿನ್ನೂ ನಾನು 9ನೇ ಕ್ಲಾಸು ಓದ್ತಾ ಇದ್ದೆ. ನಾರಾಯಣಗೌಡರು ದಿವಸ ಬೆಳಗ್ಗೆ ಎದ್ದರೆ ಹಗಲು ರಾತ್ರಿ ಆದರೂ ಸಹ ಬರೀ ಕನ್ನಡದ ಬಗ್ಗೆ, ನಾಡು ನುಡಿಯ ವಿಚಾರ ಬಗ್ಗೆ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ನಾವು ನಾರಾಯಣಗೌಡರಲ್ಲಿ ಕಂಡಿರ್ತಕ್ಕಂಥ ಬಹುದೊಡ್ಡ ಗುಣ ಅಂದರೆ ಅದು ಮಾತೃ ಹೃದಯ. ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಯಾವುದೇ ಸಂದರ್ಭ ತನ್ನ ಕಾರ್ಯಕರ್ತರನ್ನು ತನ್ನ ಸೋದರರಂತೆ ನೋಡ್ಕೊಳ್ಳೋವಂಥದ್ದು ಮತ್ತು ತನ್ನ ಬಂಧುಗಳಂತೆ ನೋಡ್ಕೊಳ್ಳೋವಂಥದ್ದು ಅವರ ಬಹುದೊಡ್ಡ ಗುಣ. ನನಗೆ ಈ ನಾರಾಯಣಗೌಡರ ಹತ್ರ ಬಂದು ನನಗೆ ಮಾತಾಡೋಕ್ಕೆ ಬರಲ್ಲ ಗೌಡ್ರೆ ಅಂತಾಗ ಇಡೀ ನಾಯಕತ್ವ ಶಿಬಿರ ಮಾಡಿದ್ರು. ರಾಮನಗರದಲ್ಲಿ ಒಂದು ರೆಸಾರ್ಟಲ್ಲಿ ನಾಯಕತ್ವ ಶಿಬಿರ ಮಾಡಿ ಇವತ್ತು ಯಾವ ಥರ ಶಿಲ್ಪಿ ಅಂತ ಹೇಳ್ಬೋದು ನಾರಾಯಣಗೌಡರಿಗೆ. ಯಾರಿಗೆ ಮಾತು ಬರಲ್ಲ, ಯಾರಿಗೆ ಆ ಸಂಘಟನೆ ಬಗ್ಗೆ ಅದು ಇರೂ ಇಲ್ಲ, ನಾಯಕತ್ವ ಶಿಬಿರ ಮಾಡಿ ಅವರನ್ನೆಲ್ಲ ಶಿಲ್ಪಿಯಾಗಿ ಕೆತ್ತನೆ ಮಾಡಿ ಇವತ್ತು ನಿಮ್ಮ ಎದುರುಗಡೆ ಉದಾಹರಣೆಗಾಗಿ ನಾನೇ ಇದ್ದೀನಿ. ಇವತ್ತು ಒಂದು ಮೈಕ್ ಕೊಟ್ಟರೆ 1 ಗಂಟೆ ಅಲ್ಲ, ಇವತ್ತು 4 ಗಂಟೆ ಅದು ನಾನು ಮಾತಾಡಕ್ಕೆ ಬಲ್ಲೆ. ಸ್ವಲ್ಪ ನನಗೆ ಕನ್ನಡ ಮಾತಾಡ್ಸಕ್ಕೆ ಬರ್ತಿದ್ದಿಲ್ಲ. ಅವಾಗ ತೊದಲು ನುಡಿ ಅನ್ಬೋದು, ಒಂದು ಶಬ್ದ ಹೇಳಿದರೆ ಇನ್ನೊಂದು ಶಬ್ದ ಇಂಗ್ಲೀಷಲ್ಲಿ ಮಾತಾಡುವಂಥ ನನಗೆ ರಾಜ್ಯ ಉಪಾಧ್ಯಕ್ಷ ಮಾಡಿದ್ರಂತ ಒಂದು ಹುದ್ದೆಯನ್ನು ಕೊಟ್ಟು. ಯಾಕಂದರೆ ಒಂದು ಸಂಘಟನೆಯಲ್ಲಿ ಅನ್ಕೋರಿ, ಒಂದು ರಾಜಕೀಯ ಪಕ್ಷದಲ್ಲಿ ಯಾರೇ ಒಬ್ಬರಿಗೆ ಪೋಸ್ಟಿಂಗ್ ಕೊಡಬೇಕಾದ್ರೆ ಅವರು ಅದಕ್ಕೆ ಅರ್ಹರಿರಬೇಕು, ಅದಕ್ಕೆ ಅವರು ಏಬಲ್ ಇರಬೇಕು ಅಂತ ಅವ್ರಿಗೆ ಒಂದು ಪೋಸ್ಟ್ ಕೊಡ್ತಾರೆ. ಆದರೆ ಒಂದು ಮಣ್ಣಿನ ಒಂದು ಏನಂತಾರೆ ಕಲಿಸಿದಂಥ ಮುದ್ದೆಗೆ ಒಂದು ರೂಪ ಕೊಡಬೇಕು, ಒಂದು ಶಿಲ್ಪಿ ಮಾಡ್ಬೇಕಂತ ಒಂದು ಶಿಲ್ಪಿ ಇದ್ದಾರೆ ಅಂತ ಹೇಳಿ ನಾನು ನಾರಾಯಣಗೌಡರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ನಮಗೆ ನಿಜವಾಗ್ಲೂ ನಮ್ಗೆ ಹೋರಾಟ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ನಮಗೆ ನಾಯಕತ್ವ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ನಾವೊಬ್ಬ ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಆಗಿದ್ದರೂ ಕೂಡ ನಾರಾಯಣಗೌಡರು ನನ್ನನ್ನು ಈ ವೇದಿಕೆಗೆ ಕರೆತಂದು ಇವತ್ತು ನನ್ನನ್ನು ಒಬ್ಬ ದೊಡ್ಡ ಜಿಲ್ಲಾ ಮಟ್ಟದ ನಾಯಕರನ್ನಾಗಿ ನಾನು ಇವತ್ತು ಮಾರ್ಪಡಿಸಿದ್ದಾರೆ. ನಾರಾಯಣಗೌಡರು ನಾಯಕರುಗಳು, ಅವರು ನಾಯಕರನ್ನ ಹುಟ್ಟು ಹಾಕತಕ್ಕಂಥ ಕಣಿವೆ ಅವರು. ಶಿವಾಜನ ಫುಟ್ಪಾತಲ್ಲಿ ಪೆನ್ಯಾಪುರ ಮಾಡ್ಕೊಂಡಿದ್ದವ್ರನ್ನ ಇವತ್ತು ನಾಯಕರು ರಾಜ್ಯದಲ್ಲಿ ಗುರುಸಂತ ಕೆಲಸ ಮಾಡಿದ್ದಾರೆ ನಾರಾಯಣಗೌಡರು. ನಮ್ಮಂಥ ಲಕ್ಷಾಂತರ ಯುವಕರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟು ಕನ್ನಡದ ಪರವಾಗಿ, ನಾಡಿನ ಪರವಾಗಿ, ನುಡಿಯ ಪರವಾಗಿ ಹೋರಾಟ ಮಾಡುವಂಥ ಶಕ್ತಿಯನ್ನು ಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರು. ನಮ್ಮ ರಾಜ್ಯಾಧ್ಯಕ್ಷರು ಗ್ರಾಮೀಣ ಭಾಗದ ಒಬ್ಬ ಕಾರ್ಯಕರ್ತನನ್ನು ಕೂಡ ಒಬ್ಬ ನಾಯಕನಂತೆ ಬಿಂಬಿಸಿ ಅವರಲ್ಲಿ ಒಂದು ಸ್ನೇಹದ ಒಂದು ವಿಶ್ವಾಸ ನೀಡ್ಕೊಳ್ತಾರೆ. ಬೇರೆ ಪಕ್ಷಗಳಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಹಣವಂತರಿಗೆ ಮತ್ತು ಅತಿ ಶ್ರೀಮಂತರಿಗೆ ಒಂದು ಬೆಲೆ ಇದೆ. ರಕ್ಷಣಾ ವೇದಿಕೆಯಲ್ಲಿ ಆ ಥರ ಯಾವುದೇ ಇಲ್ಲ. ಪ್ರತಿಯೊಬ್ಬ ಕನ್ನಡಿನಿಗೂ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ನಾರಾಯಣಗೌಡರು ಮೊದಲಿಂದ ಕೊಡ್ಕೊತಾ ಬಂದಿದ್ದಾರೆ. ನಾವು ಸಂಘಟನೆಗೆ ಬಂದ ಮೇಲೆ ಗೊತ್ತಾಗಿದ್ದು ಅವ್ರ ಒಂದು ಪ್ರೀತಿ ವಿಶ್ವಾಸ, ಅವ್ರ ಅಣ್ಣ ತಮ್ಮದಿರಿಗೆ ಏನು ತೋರಿಸ್ತಾರೆ ಪ್ರೀತಿ ವಿಶ್ವಾಸ, ಆದರೂ ಡಬಲ್ ಪ್ರೀತಿ ವಿಶ್ವಾಸ ನಮಗೆ ತೋರಿಸಿದ್ರು. ನಮ್ಮ ತಂದೆ ತಾಯಿ ಸಹ ಹೇಳ್ಕೊಟ್ಟಿರಲಿಲ್ಲ ಯಾವ ರೀತಿ ಶಿಸ್ತಾಗಿರಬೇಕು. ಇವತ್ತು ರಕ್ಷಣಾ ವೇದಿಕೆ ನಾರಾಯಣಗೌಡರು ನಾವು ಹಾಕೋ ಬಟ್ಟೆಯಿಂದ ಹಿಡಿದು ನಿಮ್ಮ ಹೇರ್ ಸ್ಟೈಲ್ ಯಾವ ರೀತಿ ಇರಬೇಕು ಅದ್ರ ಮುಖಾಂತರನೂ ನಮಗೆ ರಕ್ಷಣಾ ವೇದಿಕೆಯಲ್ಲಿ ಒಬ್ಬ ಲೀಡ್ರ್ ಆದವನು ಇದೇ ರೀತಿ ಇರಬೇಕು ಅಂತ ನಮಗೆ ನಾಯಕತ್ವ ಹೇಳ್ಕೊಟ್ಟಿರೋದು ನಾರಾಯಣಗೌಡರು. ಇವತ್ತು ನಾವು ಒಬ್ಬ 10, 100, 1000 ಲಕ್ಷಾಂತರ ಕಾರ್ಯಕರ್ತರನ್ನ ಜಿಲ್ಲೆಯಾದ್ಯಂತ ಹುಟ್ಟಾಗೋದಕ್ಕೆ ಕಾರಣ ಅಂತಂದರೆ ಅದು ನಾರಾಯಣಗೌಡರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾರ್ಯಕರ್ತರನ್ನು ಬಹಳ ವಿಶ್ವಾಸಕ್ಕೆ ತಗೊಂಡು ಅವರ ಕುಂದುಕೊರತೆಗಳು, ಕಷ್ಟಗಳನ್ನು ಗಮನಿಸಿಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಅವರು ವಿಶ್ವಾಸಕ್ಕೆ ತಗೊಂಡು ಈ ಹೋರಾಟವನ್ನು ರೂಪಿಸಿ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಆ ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಯ ಏನು ನಾಯಕರಿದ್ದಾರೆ ಅವರೆಲ್ಲರೂ ಗುರುತಿಸುವಂಥ ಮತ್ತು ಇಡೀ ಕನ್ನಡ ನಾಡು ನೋಡುವಂತಹ ರೀತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳೆದಿದೆ. ಅದರ ಸಂಪೂರ್ಣವಾದಂತಹ ಶ್ರೇಯಸ್ಸು
ನಾರಾಯಣಗೌಡರಿಗೆ ಮತ್ತು ಅವರ ಕಾರ್ಯಕರ್ತರಿಗೆ ಸಲ್ತದೆ.